ಅಖಂಡ ವಿಜಯಪುರ ಬಾಗಲಕೋಟೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತರಲು ಶ್ರಮ ಸಚಿವ ವಿಜಯಾನಂದ ಕಾಶಪ್ಪನವರ್. ಅಖಂಡ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತಂದು ಜನಪರ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡುವುದಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಹೇಳಿದ್ದಾರೆ. ಗುರುವಾರ ನಿಡಗುಂದಿ ಆಗಮಿಸಿದ ಸಚಿವರು ತಮ್ಮ ಮನೆ ದೇವರಾದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರೈತರ ಹಿತಾಸಕ್ತಿ ಕಾಪಾಡುವುದು ತಮ್ಮ ಮೊದಲ ಆದ್ಯತೆಯಾಗಿದ್ದು, ಆಲ್ಮಟ್ಟಿ ಜಲಾಶಯ ಹಾಗೂ ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಕಿ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಲಸಂಪನ್ಮೂಲ ಇಲಾಖೆ ಅನುಭವವಿರುವ ಕಾರಣ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳ ಅಗತ್ಯತೆಗಳ ಬಗ್ಗೆ ಸಂಪೂರ್ಣ ಅರಿವಿದೆ. ಇದೇ ಕಾರಣಕ್ಕೆ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ರೈತರಿಗೆ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ನಾನು ತಂದೆಗೆ ತಕ್ಕ ಮಗನಾಗಿ ಅವರ ಕನಸುಗಳನ್ನು ನನಸು ಮಾಡುವ ಕೆಲಸ ಮಾಡುತ್ತೇನೆ. ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ನನ್ನ ಗುರಿ. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಅಭಿವೃದ್ಧಿಗೆ ಯಾವುದೇ ಕೊರತೆ ಆಗದಂತೆ ಶ್ರಮಿಸುತ್ತೇನೆ ಎಂದು ಸಚಿವ ವಿಜಯಾನಂದ ಕಾಶಪ್ಪನವರು ಹೇಳಿದರು. ಅನೇಕ ಅಭಿವೃದ್ಧಿ, ಕೆರೆ ತುಂಬಿಸುವಂಥದ್ದಿರ್ಬೋದು, ನೀರಾವರಿ ಯೋಜನೆ ಇರ್ಬೋದು, ಈ ಯೋಜನೆಗಳನ್ನು ನಾವು ಇದೇ ಕೃಷ್ಣಾ ಮೇಲ್ದಂಡೆ ಯೋಜನೆಯಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಕೂಡ ಬೇಡಿಕೆ ಇದೆ ರೈತರದ್ದು. ಕೆಲವಷ್ಟು ಜನ ಇನ್ನೂ ಯೋಜನೆಗಳಾಗಬೇಕು ಅನ್ನೋದು ಕೂಡ ನಿರೀಕ್ಷೆ ಇದೆ. ಈಗಾಗಲೇ ನಮ್ಮ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಪ್ರತಿ ವರ್ಷ ನೀರಾವರಿಗಾಗಿ 50,000 ಕೋಟಿ ಮೀಸಲಾತಿಗೆ ಇಡ್ತೀನಿ ಅಂತ ಹೇಳಿದ್ರು. ಅದನ್ನ ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಈಗ ಅವರಿಗೂ ಬಹಳ ಆಸಕ್ತಿ ಇದೆ. ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಭಾಗದಲ್ಲಿ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಡಬೇಕು ಅನ್ನೋದು ಆಸಕ್ತಿ ಇದೆ. ಯಾಕಂದ್ರೆ ಅವರು ಕೂಡ ಜಲಸಂಪನ್ಮೂಲ ಸಚಿವರಾಗಿ ಹಿಂದಿನ ಸರ್ಕಾರದ ಹಿಂದಿನ 3 ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಅನುಭವ ಕೂಡ ಇದೆ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಈ ನೀರಾವರಿ ವಿಷಯವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಸರ್ಕಾರದ ಮೇಲೆ ಆಗಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿದ್ದೀವಿ. ನೀವು ಹೇಳುವ ಹಾಗೆ ಈ ಭಾಗದಲ್ಲಿ ಏನು ಇವತ್ತು ಅನುದಾನ ಕೊಡ್ತೀನಿ ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹಿಂದಿನ ಮುಖ್ಯಮಂತ್ರಿಯ ಸರ್ಕಾರದಲ್ಲಿ ನಾನು ಕೂಡ ಇವತ್ತು ಸಚಿವನಾಗಿ ಜನರ ಆಶೀರ್ವಾದದ ಒಂದು ಅವಕಾಶ ಸಿಕ್ಕಿದೆ. ನಾನು ಕೂಡ ಹೆಚ್ಚಿನ ಒತ್ತಡವನ್ನು ಹೇರಿ ಏನು ನಮ್ಮ ಅಖಂಡ ಬಿಜಾಪುರ, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಇದು ಅಖಂಡ ಜಿಲ್ಲೆಯ ಬದಲು ಆ ಅಖಂಡ ಜಿಲ್ಲೆಯ ಒಂದು ಪರಿಕಲ್ಪನೆಯನ್ನು ಮನದಲ್ಲಿ ಅರಿವನ್ನು ಇಟ್ಕೊಂಡು ಖಂಡಿತವಾಗಿ ಈ ಭಾಗಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ತಂದು ನೀರಾವರಿಗಳಿಗೆ ಒದಗಿಸುವಂಥ ಕೆಲಸ ನಾವು ತೆಗೆದುಕೊಂಡಿದ್ದೀವಿ. ಖಂಡಿತವಾಗಿ ಏನು 3ನೇ ಹಂತದಲ್ಲಿ ಏನು UKP 3ನೇ ಹಂತ ನಾವು ಹೇಳ್ತೀವಿ, ಆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಒಂದು ಅಡಿಯಲ್ಲಿ ಈ 3ನೇ ಹಂತದ ನೀರಾವರಿಗಳನ್ನು ಕೂಡ ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಆಸಕ್ತಿ ಅದ. ಯಾಕಂದರೆ ನಾನು ಇದೇ ಅಖಂಡ ಬಿಜಾಪುರ ಜಿಲ್ಲೆಯವರು, ನಮ್ಮ ತಂದೆಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಯಾಕಂದರೆ ಅವರ ಒಂದು ಕಾರ್ಯಗಳು ಏನೇನು ಬಾಕಿ ಇದೆ, ಅವರ ಕನಸುಗಳು ಏನೇನಿದ್ದಾವೆ ಅವನ್ನೆಲ್ಲವನ್ನು ಪೂರ್ಣಗೊಳಿಸುವಂಥ ಕೆಲಸ ಖಂಡಿತವಾಗಿ ನಾವು ಇದೇ ಸರ್ಕಾರದಲ್ಲಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಗೌರಮ್ಮ ಕಾಶಪ್ಪನವರ್, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು, ದೇವಸ್ಥಾನದ ಸದಸ್ಯರು, ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಲಿ ಮಕಾಂದಾರ್, ಭಾರತ ವೈಭವ ನ್ಯೂಸ್, ನಿಡುಗುಂದಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.